ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫುಲ್ಲು ರೆಡಿಯಾಗಿ ಹೊರಟಿದ್ದೀನಿ. ಎಲ್ಲಿಗೆ ಅಂತಂದರೆ ನನ್ನ ಫ್ರೆಂಡ್ಸ್, ಇಲ್ಲಿರೋ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒನ್ ಡೇ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಒನ್ ಡೇ ಔಟಿಂಗ್ ಟ್ರಿಪ್ ಹೋಗ್ತಾಯಿಲ್ಲ, ಔಟಿಂಗ್ ಹೋಗ್ತಾಯಿದ್ದೀವಿ. ರೆಸಾರ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ, ಸುನೀತಾ ಫ್ಯಾಮಿಲಿ, ರಜನಿ ಫ್ಯಾಮಿಲಿ, ಇನ್ನೊಬ್ರು ಇದ್ದಾರೆ, ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ. ಆಮೇಲೆ ಇನ್ನೊಬ್ಬರು ನನ್ನ ಫೇವ್ರೆಟ್ ಒಬ್ಬರು ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಕ್ಷಮ್ಯ, ನನ್ನ ಮುದ್ದು ಸೊಸೆ, ಇವಳು ಸಹ. ಎಲ್ಲರೂ ಹೊರಟಿದ್ದೀವಿ. ಈಗ ಎಲ್ಲಿ ಹೋಗ್ತಾ ಇದ್ದೀವಿ, ವಿಡಿಯೋ ಕೊನೆ ತನಕ ನೋಡಿ. ಸಿಗ್ತೀನಿ ಮುಂದೆ, ಎಲ್ಲರನ್ನೂ ಮೀಟ್ ಮಾಡಿಸ್ತೀನಿ. ಬನ್ನಿ ಹೊರಡೋಣ. ಹಲೋ ನಮಸ್ಕಾರ. ಇಷ್ಟು ಜನ ನಾವು ರೆಸಾರ್ಟ್ ಕೊಟ್ಟಿದ್ದೀವಿ. ರೆಸಾರ್ಟ್ ಒನ್ ಡೇ ಔಟಿಂಗ್. ಹಾಯ್ ಮಾಡ್ರೋ. ಪ್ರೀತಮ್, ಸುನೀತಾ, ದಕ್ಷ, ರಜನಿ, ಅನಿತಾ ಆಂಟಿ, ನಮ್ಮ ಯಜಮಾನ್ರೊಬ್ಬರೇ ಒಂಟಿಯಾಗಿ ಬರ್ತಾ ಇರೋದು. ಒಂಟಿ ಸಲಗ, ದಾನ್ವಿ, ದಿಶಾ, ಪ್ರೀತಮ್. ನನ್ನ ಸೊಸೆನೇ ಕಾಣ್ತಿಲ್ವಲ್ಲ, ಎಲ್ಲೋದು ಅಲ್ಲಿ ಹೋಗ್ತಾ ಇದ್ದಾಳೆ. ನನ್ನ ವ್ಯೂವರ್ಸ್ಗೆ ಮೊದಲಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕೆಂದರೆ ಮೊಬೈಲು ಮಕ್ಕಳು ಇಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿದ್ದಾರೆ, ನಾನು ಮಾಡಿದ್ದೀನಿ. ಮೊಬೈಲ್ ತುಂಬ ವೈಬ್ರೇಟ್ ಆಗಿಬಿಟ್ಟಿದೆ ಕ್ಯಾಮ್ರಾ, ಹಾಗಾಗಿ ವೀಡಿಯೋ ಸ್ವಲ್ಪ ಶೇಕ್ ಅನಿಸ್ತಾ ಇರುತ್ತೆ. ಸಾರಿ. ನಾವು ಹೊರಟಿದ್ದು 14 ಜನ, ಹಾಗಾಗಿ ಒಂದು ಕಾರ್ ಸಾಕಾಗಲ್ಲ ಅಂದ್ಬಿಟ್ಟು ಒಂದು ಕ್ಯಾಬ್ ಸಹ ಬುಕ್ ಮಾಡ್ಕೊಂಡ್ವಿ. ನಮಗೆ ಯಾರಿಗೂ ಡ್ರೈವಿಂಗ್ ಬರ್ದಲ್ಲೇ ಇರೋ ಕಾರಣ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ನಾವೆಲ್ಲ ಹೊರಟ್ವಿ. ನನ್ನ ಹಸ್ಬೆಂಡು ಮಕ್ಕಳು ಕರ್ಕೊಂಡು ಅವ್ರು ಒಂದು ಕಾರಲ್ಲಿ ಹೊರಟ್ರು. ಈ ಕಾರಲ್ಲಿ ದೊಡ್ಡವರೇ ಹೊರಟ್ವಿ. ರಜನಿ ಮಗ, ನನ್ನ ಪಕ್ಕ ಇರೋರು ಅನಿತಾ ಮತ್ತು ಸುನೀತಾ ಅವ್ರ ಹಸ್ಬೆಂಡು ರವಿಯಣ್ಣ ಬರಲಿಲ್ಲ, ಅವ್ರಿಗೆ ಕೆಲಸ ಇತ್ತು ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಮಕ್ಕಳು ಜಾಸ್ತಿ ಇದ್ರು ಅಂತ ಅಂದ್ಬಿಟ್ಟು ಅವರು ಬಂದರು ನಮ್ಮ ಜೊತೆ ಮಕ್ಳಿಗೋಸ್ಕರ. ಇನ್ನು ಜಯನ ಮಕ್ಕಳು, ಪ್ರೀತಮ್ ಎಲ್ಲ ಈ ಕಾರಲ್ಲಿ ಹೊರಟ್ವಿ. ನಾವೆಲ್ಲ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡು ಮಕ್ಕಳೆಲ್ಲ ನಮ್ಮ ಕಾರಲ್ಲಿ ಬರ್ತೀವಿ. ಹೀಗೆ ಮಾತಾಡ್ತಾ ಕ್ಯಾಬ್ ಡ್ರೈವರ್ ಅವ್ರು ಯಾವ ಊರು ಅಂತ ಕೇಳಿದ್ಕೆ ಮಂಡ್ಯ ಅಂತ ಅಂದರು. ಮಂಡ್ಯ ನಮ್ಮದು ಸಕ್ಕರೆ ನಾಡು, ಕಬ್ಬು. ಅದು ಹೀಗೆ ಮಾತಾಡ್ತಾ ವಾದನೆ ನಡೆದೋಯ್ತು. ನಮ್ಮದು ತುಮಕೂರು, ನಾವು ಕಲ್ಪತರು ನಾಡು. ಆಮೇಲೆ ಸುನೀತಾ ಮತ್ತು ಜಯ ಬಂದು ದಾವಣಗೆರೆ, ಚಿತ್ರದುರ್ಗ ಸೈಡು. ಹೀಗೆ ನಮ್ಮೂರು ಅಂತ ಅಂದ್ಬಿಟ್ಟು ತುಂಬ ವಾದ ನಡೀತಾ ಇತ್ತು ನಮ್ಮ ಮಧ್ಯ. ನೋಡಿ ಇಲ್ಲಿ ಸುನೀತಾ ಆಂಟಿ ಹೆಂಗ್ ಗೊತ್ತಾರ ಸೈಲೆಂಟ್ ಆಗಿ ಒಂದ್ ಮಾತಾಡ್ದಂಗೆ. ಅವರು ನಮ್ಗಿಂತ ಕಾಟಿ ಅವರು. ಇಲ್ಲಿರೋರ್ಗಿಂತ ಎಲ್ಲ ಘಾಟಿ ಅಂದ್ರೆ ಇವರೇನೆ ಸುನೀತಾ ಆಂಟಿ. ನೋಡಿ ಇವರೇನೆ ಎಲ್ಲರಿಗೂ ಬೇಡವಾ? ಮತ್ತೆ ಹಾಕೊಳ್ಳೋದು ಬೇಡವಾ? ಇಲ್ಲಿ ಗೌರಿ, ನಾನು ಕ್ಯಾಪ್ ಹಾಕೊಂಡೆ. ಏನಲ್ಲ ಪ್ರೀತ. ಹೀಗೆ ತಮಾಷೆ ಮಾತಾಡ್ತಾ ವಾದ ಮಾಡ್ತಾ ಯಾವಾಗ ಹೋಗಿ ರೆಸಾರ್ಟ್ ತಲುಪಿದ್ವಿ ಅಂತಲೇ ಗೊತ್ತಾಗಲಿಲ್ಲ. ಕ್ಯಾಬ್ ಅವರು ಅಷ್ಟೇ ಫ್ರೆಂಡ್ಲಿ ಆಗಿದ್ರು. ಥ್ಯಾಂಕ್ ಯು ಸೋ ಮಚ್. ಸೇಫಾಗಿ ಕರ್ಕೊಂಡು ಬಂದಿದ್ದೀರಾ, ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಥ್ಯಾಂಕ್ಸ್ ಅಣ್ಣ. ನಾವು ಹೋಗಿದ್ದ ರೆಸಾರ್ಟ್ ಬಂದು ನೆಲಮಂಗಲ ಹತ್ರ ಇರೋ RR ರಿಟ್ರೀಟ್ ರೆಸಾರ್ಟು. ತುಂಬ ಚೆನ್ನಾಗಿದೆ, ತುಂಬ ಗ್ರೀನರಿ, ತಂಪಾದ ವಾತಾವರಣದಲ್ಲಿ ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದು 10 ಗಂಟೆ ಆಗಿತ್ತು. ಬ್ರೇಕ್ಫಾಸ್ಟ್ಗೆ ಹೋಗೋದಾದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ನಾವು ಬ್ರೇಕ್ಫಾಸ್ಟ್ಗೆ ಹೋಗಲಿಲ್ಲ, ಮನೇಲಿ ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗೋದ್ರೊಳಗೆ 10 ಗಂಟೆ ಆಗೋಯ್ತು. ಹಾಗಾಗಿ ನಾವು ಬ್ರೇಕ್ಫಾಸ್ಟ್ಗೆ ಹೋಗೋಕ್ಕಾಗಲಿಲ್ಲ. ಹೋದ ತಕ್ಷಣ 10 ಗಂಟೆಗೆ ಚೆಕ್-ಇನ್ ಆದ್ವಿ. ಚೆಕ್-ಇನ್ ಆಗ್ತಿದ್ದಂಗೆ ಅಲ್ಲಿ RR ರಿಟ್ರೀಟ್ ಅವರು ಏನು ಸ್ಟಾಫ್ಗಳಿದ್ರಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದರು. ಮತ್ತು ಏನೇನು ರೆಸಾರ್ಟಲ್ಲಿ ಏನಿದೆ, ಯಾವ್ದ್ಯಾವುದು ಪೇ ಮಾಡಬೇಕು, ಊಟ ಎಷ್ಟೊತ್ತಿಗೆ, ಸ್ಟಾರ್ಟರ್ಸ್ ಏನೇನಿರುತ್ತೆ ಪ್ರತಿಯೊಂದೂ ನಿಮಗೆ ಅವರು ಹೇಳ್ತಾರೆ. ಮಕ್ಕಳ ಜೊತೆನೂ ಅಷ್ಟೇ ತುಂಬ
ತುಂಬ ಫ್ರೆಂಡ್ಲಿ ಆಗಿದ್ದರು. ಮಕ್ಕಳು ಬೇಗ ಅವ್ರನ್ನ ಹಚ್ಕೋತಾಯಿದ್ರು, ಅಷ್ಟು ಫ್ರೆಂಡ್ಲಿ ಆಗಿದ್ದರು. ತುಂಬ ಖುಷಿ ಆಯಿತು ಆ ಸ್ಟಾಫ್ಗಳನ್ನೆಲ್ಲ ಮಾತಾಡಿಸಿ. ಬಟ್ ಒಬ್ಬರನ್ನ ಬಿಟ್ಟು ನಮಗೆ ಜ್ಯೂಸು ಮತ್ತು ಬಜ್ಜಿ ಒಬ್ಬರು ಕೊಟ್ಟರು, ಅವ್ರನ್ನ ಬಿಟ್ಟು ಹೋಗ್ತಿದ್ದಂಗೆ ಚೆಕ್ಕಿನ್ ಆದ ತಕ್ಷಣ ಕೈಗೆ ಒಂದು ಟ್ಯಾಗ್ ಥರ ಹಾಕ್ತಾರೆ ರೆಸಾರ್ಟ್ದು. ಹಾಯ್, ಆಗಲೇ ಈಗ ರೆಸಾರ್ಟ್ ರೀಚ್ ಆಗಿದ್ದೀವಿ. ಮಧು ಅವ್ರು ಎಲ್ಲಿ ಅಂತ ನೋಡ್ತಿದ್ದೀರಾ ನೋಡಿ, ಇಲ್ಲಿ ಫೋಟೋ ಸೆಷನಲ್ಲಿ ಅವರಂತೂ ಬ್ಯುಸಿ ಆಗಿ ಬ್ಯಾಗ್ ತೋರಿಸ್ತಾ ಇದೆಯಾ ನನ್ನ. ಇಲ್ಲಿದ್ದೀನಿ ನೋಡಿ ಇದೆ ರೆಸಾರ್ಟ್ ಎಂಟ್ರೆನ್ಸು. ರೆಸಾರ್ಟ್ ಎಂಟರ್ ಆಗ್ತಿದ್ದಂಗೆ ಬುದ್ಧ ಸ್ಟ್ಯಾಚು ಇದೆ. ಇಲ್ಲಿ ಸ್ವಲ್ಪ ಎಲ್ಲರೂ ಫೋಟೋ ತೊಗೊಂಡು ಫೋಟೋ ಸೆಷನ್ ಎಲ್ಲ ಆಯಿತು. ಪ್ರೀತಮ್ ಅಂತೂ ಫುಲ್ಲು ವ್ಲಾಗ್ ಮಾಡಿರೋದೇ ಪ್ರೀತಮ್ಮು. ಎಲ್ಲರೂ ಒಂದು ಕಡೆ ಫೋಟೋ, ಆ ಕಡೆ ಈ ಕಡೆ, ಮತ್ತು ಬುದ್ಧ ಸ್ಟ್ಯಾಚು ಹತ್ರ ಎಲ್ಲ ಫೋಟೋ ತಗೋತಾ ಇದ್ವಿ. ಇಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ವೆಲ್ಕಮ್ ಡ್ರಿಂಕ್ಗೆ. ನನ್ನ ಚಾನಲ್ಗೆ ವೆಲ್ಕಮ್. ಇಲ್ಲಿ ನೋಡಿ ವರ್ಷಕ್ಕ ಇದ್ದಾರೆ. ಬ್ಯಾಗ್ ಎಲ್ಲ ಅಮ್ಮ ನೋಡಿ. ಹಾಯ್ ಮಾಡಮ್ಮ. ನಮ್ಮ ಅನಿತಾ ಆಂಟಿ ರೆಸಾರ್ಟಿಗೆ ಬಂದು ಇಲ್ಲಿ ಹುಲ್ಲು ತುಂಬ ಚೆನ್ನಾಗಿದೆಯಂತೆ, ಇಲ್ಲಿ ಮಲ್ಕೋತಾರಂತೆ. ದುಡ್ಡು ಕೊಟ್ಬಿಟ್ಟು ಬಂದು ರೆಸಾರ್ಟಲ್ಲಿ ಮಲ್ಕೊಳಕ್ಕೆ ಬಂದವರು. ತಣ್ಣಗಿದೆ ಅಂತ ಮಲ್ಕೋತಾರಂತೆ. ಮಲ್ಕೊಂಡು ಇಷ್ಟು ಆ್ಯಕ್ಟಿವಿಟೀಸ್ ಇದೆ, ಮಲ್ಕೋತೀನಿ ಅಂತ ಇದ್ದೀರಾ. ನೀವು ಸುನೀತಾ ಮಲ್ಕೋತೀರಾ, ನಮ್ಮ ಜೊತೆ ಆಟ ಆಡ್ತೀರಾ? ಏನು ಮಾತಾಡ್ತೀರಾ? ಸುನೀತಾ ಫುಲ್ಲು ಕಾಲೇಜ್ ಹುಡುಗಿ ಥರ ಕಾಣ್ತಿದ್ದಾರೆ ನೋಡಿ, ಏನು ಚೆನ್ನಾಗಿ ಕಾಣ್ತಾ ಇದ್ದಾರೆ. ರೆಸಾರ್ಟ್ ಎಂಟ್ರಿ ಆಗಿದ್ದೀವಿ. ರೆಸಾರ್ಟ್ ಒಳಗೆ ಮಕ್ಕಳಂತೂ ಫುಲ್ ಖುಷಿ, ಫುಲ್ ಎಂಜಾಯ್. ನನ್ನ ಸೊಸೆಗೆ ಮುದ್ದು ಕೇಳೋಣ, ಹೇಗೆ ಅನಿಸ್ತಾ ಇದೆ? ಫುಲ್ ದಿಲ್ಖುಷ್. ಈಗ ನೋಡಿ ವೆಲ್ಕಮ್ ಡ್ರಿಂಕ್ ಕುಡಿಯೋಕ್ಕೆ ಹೋಗ್ತಿದ್ವಿ ಎಲ್ಲರೂ. ವೆಲ್ಕಮ್ ಡ್ರಿಂಕಲ್ಲಿ ಏನು ಸ್ಪೆಷಲ್ ಇದೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಪೈನಾಪಲ್ ಮತ್ತು ಲೀಚಿ ಫ್ಲೇವರ್ ಇದೆಯಂತೆ. ನಾವು ಬೇರೆ ವೀಡಿಯೋಸು ಯೂಟ್ಯೂಬಲ್ಲಿ ಬೇರೆ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಹೋಗಿದ್ದು, ಅಲ್ಲಿ ವೆಲ್ಕಮ್ ಡ್ರಿಂಕ್ ಅನ್ಲಿಮಿಟೆಡ್ ಅಂತ ಹೇಳಿದರು. ಅನ್ಲಿಮಿಟೆಡ್ ನಿಜವಾಗ್ಲೂ ಅನ್ಲಿಮಿಟೆಡ್ ಇಲ್ಲ, ಒಬ್ರಿಗೆ ಒಂದೇನೇ ಇರೋದು, ಒಂದೇ ಬಾಟಲು. ಲಿಚಿ ಮತ್ತು ಪೈನಾಪಲ್ ಫ್ಲೇವರ್ ಇತ್ತು. ಲಿಚಿ ತುಂಬ ಚೆನ್ನಾಗಿದೆ. ಗೇಮ್ ಏರಿಯಾಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಸಿಕ್ಕಾಬಟ್ಟೆ ಬಿಸಿಲಿದೆ, ಸೊ ಕ್ಯಾಪ್ ಬೇಕೇ ಬೇಕು. ಪ್ರೀತಮ್ ಫುಲ್ಲು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಫುಲ್ ಮಸ್ತ್ ಇದ್ದಾನೆ. ಇದೆರಡು ಹುಡುಗಿರು ಸರಿನೇ ಇಲ್ಲ. ಹುಡುಗಿರ ಅವ್ರೊಳ್ಳೆ ಟೈಟಾನಿಕ್ ಲವರ್ಸ್ ಆಡ್ದಂಗೆ ಆಡ್ತಾರೆ. ಇನ್ನು ಮಿಗ್ದವ್ರು ಟೈಟಾನಿಕ್ ಹೀರೋ ನನ್ನ ಚೆಲುವೆ ಅವಳಿಗೆ. ನಾವು ರೆಸಾರ್ಟಿಗೆ ಬಂದಿರೋದು ಸ್ಟೇ ಆಗೋದಕ್ಕಲ್ಲ, ಇಲ್ಲೆಲ್ಲ ಟೆಂಟ್ಗಳಿದೆ. ಟೆಂಟ್ ಇದೆ, ಕಾಣಿಸ್ತಾ ಇದೆ. ಒಳಗೆ ನಾವು ಸ್ಟೇ ಆಗಲ್ಲ, ಅದು ಹಂಗೆ ನೋಡಕ್ಕೆ. ಒನ್ ಡೇ ಔಟಿಂಗ್ ಥರ ಬಂದಿದ್ದೀವಿ. ಈಗ ಜಿಪ್ಲೈನ್ ಚೆಕ್ಔಟ್ ಆಗಲ್ಲ, ಬಟ್ ಚೆನ್ನಾಗಿರುತ್ತೆ. ಹಿಂಗೆಲ್ಲ ಜಾಸ್ತಿ ಜನ ಬಂದರೆ ತುಂಬ ಕ್ರೇಜಿ. ಸಿಕ್ಕಾಬಡೆ ಬಿಸಿಲು, ಆದರೆ ತುಂಬ ಮರ ಇರೋದ್ರಿಂದ ಸ್ವಲ್ಪ ಕೂಲ್ ಅನ್ನಿಸ್ತಾ ಇದೆ. ಈಗ ಜಿಪ್ಲೈನ್ಗೆ ಹೋಗ್ತಾ ಇದ್ದೀವಿ. ಹಾಂ, ಬಿಡ್ತಾರೆ 10 ಅಬೌವ್ ಬಿಡ್ತಾರೆ. ಜಿಪ್ಲೈನ್ಗೆ ಹೋಗ್ತಾ ಇದ್ದೀವಿ. ಆಮೇಲೆ ಏನಿಲ್ಲ, ಎಷ್ಟಿದೆಯಪ್ಪ ಬಾರೋ ವೆಯ್ಟ್ ಅಂತೆ. ನಾನು ನಿಮ್ಗಿಂತ ಇಟ್ಟಿದ್ದೀನಿ. ನನ್ನ ಸೊಸೆ ನನಗಿಂತ ಇಟ್ಟಿದ್ದಾನೆ. ನಿಂತ್ಕೊ ಬಾ ನೋಡಿ ಯಾರು ಇಟ್ಟಿದ್ರು. ಯಾರು ಆಯ್ತು ಒಂಚೂರು. ಜಿಪ್ಲೈನ್ಗಾಗಲಿ ಅಥವಾ ಬೇರೆ ಆ್ಯಕ್ಟಿವಿಟೀಸ್ಗಳಿಗಾಗಲಿ ಸೇಫ್ಟಿ ಬೆಲ್ಟು ತುಂಬ
ಇಂಪಾರ್ಟೆಂಟು. ನಾವೆಲ್ಲ ಕ್ಯೂನಲ್ಲೇ ನಿಂತಿದ್ವಿ ಸೇಫ್ಟಿ ಬೆಲ್ಟ್ಗೆ, ಅಷ್ಟು ಜನ ಇದ್ದರು. ಸೇಫ್ಟಿ ಬೆಲ್ಟ್ ಹಾಕಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಜಿಪ್ಲೈನ್ಗೆ. ಇಲ್ಲಿ ತುಂಬ ಗೇಮ್ಸ್ಗಳಿದೆ, ತುಂಬ ಆ್ಯಕ್ಟಿವಿಟಿಗಳಿದ್ದಾವೆ. ಆದರೆ ನಾವು ಕವರ್ ಮಾಡೋಕ್ಕಾಗಿದ್ದು ಸ್ವಲ್ಪನೇ ಆಡೋಕ್ಕಾಗಿದ್ದು. ಒಂದು ದಿನಕ್ಕೆ ಎಲ್ಲ ಗೇಮ್ಸ್ಗಳನ್ನೂ ಆಡೋದಕ್ಕಾಗಲ್ಲ, ಏಕೆಂದರೆ ನಾವು 14 ಜನ ಹೋಗಿದ್ದೀವಿ. 14 ಜನನೂ ಒಂದೊಂದು ಗೇಮ್ಗೆ ಹೋದ್ರೂ ತುಂಬ ಟೈಮ್ ಆಗೋಗ್ತಾಯಿತ್ತು. ಮಕ್ಕಳಿಂದ ಹಿಡ್ದು ಎಲ್ಲರೂ ಜಿಪ್ಲೈನ್ನ ತುಂಬ ಎಂಜಾಯ್ ಮಾಡಿದ್ವಿ. ಫುಲ್ ಡ್ಯಾನ್ಸ್ ಪ್ರೀತಮ್. ಏನಾಗಲ್ಲ, ಹೋಗು, ಏನಾಗಲ್ಲ, ಸ್ಟ್ರೈಟ್ ಆಗಿ ನಿಂತ್ಕೋ, ಏನಾಗಲ್ಲ, ಹಗ್ಗ ಇರುತ್ತೆ, ಬೀಳಲ್ಲ ಪ್ರೀತಮ್. ಕ್ಷಮ್ಯ, ಅಪ್ಪ ಬಿಡಿ. ನನ್ನ ಮೊಬೈಲಿಗೆ ಬಿಡ, ಅಲ್ಲಿ ಬಿಡಮ್ಮ. ಕೆಳಗೆ ಬಿದ್ದೋಯ್ತಲ್ಲ ಪ್ರೀತಮ್. ಒಂದಿಗೂ ಹೋಗ್ತಾ ಇಲ್ಲಲ್ಲ ಪ್ರೀತಮ್. ಸುನೀತಾ ಈಗ ಫುಲ್ಲು ಟೆಂಟ್ ಎಗ್ರೋಗ್ಬೇಕ. ಹೊಡಿಯರೇ ಸುನೀತಾ. ಅದು ಹಿಡ್ಕೊಳ್ಳಿ ಸುನೀತಾ ಟೈಟಾಗೆ. ನೆಲಕ್ಕೆ ಬಿಡ್ತಾ ಇದ್ದಾನ ಅವನು. ಸುನೀತಾ ಗಮಾನ್, ಪರವಾಗಿಲ್ಲ. ಮದುವೆ ಬಿಡ್ತಿದ್ದಾರೆ. ಎಲ್ಲಿಗೆ ಬಿತ್ತು? ಅಯ್ಯೋ, ಎಲ್ಲಾರ್ಗು ಹೇಳ್ತಿದ್ರು, ಇವ್ರೇ ಹೋಗ್ಲಿಲ್ಲ ನೋಡಿ ಫ್ರೆಂಡ್ಸ್. ನೋಡಿ ಬಿತ್ತು, ಗುರಿ ಬಿತ್ತು. ಈಗ ಇಲ್ಲ. ಈಗ ನೋಡಿ ನಮ್ಮ ಜಯ ಆಂಟಿ ಬಿಡ್ತಾವ್ರೆ. ಹೆಂಗ್ ಬಿಡ್ತಾರೆ ಗೊತ್ತಿಲ್ಲ. ಬಿಡಿ. ಎಲ್ಲ ಗೇಮ್ಸು ಫ್ರೀ ಇರೋದಿಲ್ಲ, ಕೆಲವೊಂದು ಗೇಮ್ಸ್ಗಳಿಗೆ ದುಡ್ಡು ಪೇ ಮಾಡಬೇಕಾಗುತ್ತೆ. ಇದಕ್ಕೂ ಸಹ ಒಬ್ಬರಿಗೆ 150 ಪೇ ಮಾಡಬೇಕಾಗುತ್ತೆ. ಇದು 150 ಪೇ ಮಾಡಿಬಿಟ್ಟು ದಾನ್ವಿ, ದಿಶಾ, ವರ್ಷ 3 ಜನರು ಸೇರಿ ಆಡಿದ್ರು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ರಿಯಾಕ್ಷನ್ ಇಲ್ಲ. ಎಲ್ಲಿ ತೋರ್ಸೋ ಬಾಯ್. ಪೇ ಮಾಡ್ತೀವಿ. ಈ ಗೇಮಿಗೆ ಪೇ ಮಾಡಬೇಕು. 150 ಒಬ್ಬರಿಗೆ. ಎದಕ್ಕೆ ಆಗ್ತಾ ಇದೆಯಾ? ಭಯ ಆಗ್ತಾ ಇದಾ? ದಾನ್ವಿ, ದಿಶಾ, ವರ್ಷ ಆಡಿದ್ಮೇಲೆ ಹುಡುಗರು ಪ್ರೀತಮ್ಮು, ದಕ್ಷ ಮತ್ತೆ ಏನೂ ಆಗಲ್ಲ, ಹೆದರ್ಕೋಬೇಡ. ನೋಡು ದಕ್ಷ, ನೋಡು ಹೆಂಗ್ ಆಡ್ತಾ ಇದ್ದಾನೆ, ಚಿಲ್ ಮಾಡ್ತಾನೆ. ದಕ್ಷ, ದಕ್ಷ ಸೊಣಕ್ಲಾ. ಅಣ್ಣ ಸುಮ್ಮನೆ ಸುಳ್ಳು ಹೇಳ್ತೀರಾ ಅಣ್ಣ, ಸುಮ್ಮನೆ ಸುಳ್ಳು ಹೇಳ್ತೀರಾ. ನೋಡಿ ರಿವ್ಯೂಸ್ ಹಾಕಿದ್ರೆ ಫ್ರೀ ಕೊಡ್ತಾರಂತೆ ಗೇಮ್ನ, 150 ಇರೋದನ್ನ. ಇಲ್ಲಿ ಗರ್ಲ್ಸ್ ನೋಡಿ.
ಗೇಮ್ ಏರಿಯಾದಲ್ಲಿ ಇದ್ದವರು ಹೇಳ್ತಾ ಇದ್ರು ಒಬ್ರು, ನೀವು ನಮ್ಮ ರೆಸಾರ್ಟ್ಗೆ ರೇಟಿಂಗ್ ಕೊಟ್ಟರೆ ನಿಮಗೆ ಫ್ರೀಯಾಗಿ ಆಡಿಸ್ತೀವಿ ಈ ಗೇಮ್ನ ಅಂತ ಹೇಳ್ಬಿಟ್ಟು. ರಿವ್ಯೂಗೋಸ್ಕರ ಸ್ವಿಂಗ್ನ ಫ್ರೀಯಾಗಿ ಹಚ್ಚಿದ್ದಾರೆ ಪಾಪ. ಪುಟ್ಟು ಮಕ್ಕಳಿಗೆ ಬೈಕ್ ರೈಡಿಂಗು ಅವರೇ ಕರ್ಕೊಂಡು ಹೋಗ್ತಾ ಇದ್ರು, ದೊಡ್ಡವರಾದ್ರೆ ನಮ್ಮ ಕೈಗೇನೆ ಕೊಡ್ತಾ ಇದ್ರು. ನೆಕ್ಸ್ಟ್ ಇಲ್ಲಿಂದ ನಾವು ಹೊರಟಿದ್ದು ಸೈಕ್ಲಿಂಗಿಗೆ, ರೋಪ್ ಸೈಕ್ಲಿಂಗಿಗೆ. ಹೈಟ್ ಐತಾ ಪ್ರೀತಮ್ ಗೌರಿ ರಚನೆ ಕಾಲನಿಗೆ ಒಳಗೆ ಕೈಯಲ್ಲಿ ತುಳ್ಕೊಂಡೋಗಿ ವರ್ಷ ಹೊರಟ್ಲು. ವರ್ಷ RR ರೆಸಾರ್ಟಿಗೆ ಬರೋರು ಈ ಕಡೆ ಸೈಕ್ಲಿಂಗಿಗೆ ಈ ಕಡೆ ಬಂದ್ಬಿಡಿ ಪಾಪ, ತುಂಬಾ ಒಳ್ಳೆಯವರು, ತುಂಬಾ ಸ್ವೀಟ್. ಅಣ್ಣ ಇಲ್ಲಿ ನೋಡೋಣ, ಈ ಕಡೆ ನೋಡೋಣ, ಲೆಫ್ಟ್ ಸೈಡ್ ಬನ್ನಿ, ಲೆಫ್ಟ್ ಸೈಡ್ ಬಂದ್ಬಿಡಿ. ತುಂಬಾ ಚೆನ್ನಾಗಿ ದಪ್ತಾರೆ. ಆ ಕಡೆ ಇರೋರು ಸಿಡುಕ್ ಮುತ್ತಿ ಸಿದ್ದಪ್ಪ ತರ ಇದ್ದಾರೆ. ಇವ್ರು ನೋಡಿ ಸುಮ್ನೆ ನಗ್ತಾರೆ. ನಾಚಿಕೆ, ಫುಲ್ ನಾಚಿಕೆ. ಕಾಲ್ಗೆ ಪ್ಲಾಸ್ಟರ್ ಹಾಕೊಂಡಿದ್ದಾರೆ ಅವ್ರು. ಅಣ್ಣ ಕಾಲು ಎಟಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತವ್ರು, ಹೇಳಿ. ಸೈಕಲಿಂದ ಇಳಿಸ್ಬಿಡ್ತೀರಾ? ಸೈಕಲಿಂದ ಇಳಿಸ್ಬಿಡ್ತೀರಾ? ಕಾಲು ಎಟ್ಕಿಲ್ಲ ಅಂದ್ರೆ ಅವ್ರು ತುಂಬಾ ಕುಳ್ಳಗಿದ್ದಾರೆ. ಇಳಿಸ್ತಾರಂತೆ ರಜನಿ, ಇಳಿಸ್ತಾರಂತ. ಓಕೆನಾ? ಬಕ್ಕೊಂಡು ಕೈಯಲ್ಲಿ ಅನ್ಬೇಕಂತ ಪೆಟ್ಟಲ್ಲ. ಅಮ್ಮ 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 ಹೋಗು. ಪ್ರೀತಮ್ ಮಕ್ಕಳ ಜೋರಾಗಿ ನಮ್ಮ ಅಕ್ಕ ಓಡಿದ ಪೀತು ಒಂಚೂರು ಈ ಕಡೆ ಮಕ್ಕ. ಗೇಮ್ಸ್ ಎಲ್ಲ ಮುಗಿಸಿ ಹುಟ್ಟಿಗೆ ಹೋಗ್ತಾ ಇದೀವಿ. ಸಂಕಷ್ಟ ಇವತ್ತು ಸಿರಿ ವೆಜ್. ಇಲ್ಲಿ ಸ್ಟಾರ್ಟರ್ಸ್ ಬಂದು ವೆಜ್ಜು ನಾನ್ ವೆಜ್ಜು ಎರಡೂ ಇತ್ತು. ಚಿಕನ್ನು, ಫಿಶ್ಶು ಪ್ರತಿಯೊಂದು ಇತ್ತು. ವೆಜ್ ತಗೊಳ್ಳೋರಿಗೆ ಗೋಬಿ, ಪಾನಿಪುರಿ, ನೂಡಲ್ಸು, ಆಮೇಲೆ ಜಿಲೇಬಿ. ನಾನ್ ವೆಜ್ ಅವ್ರಿಗೆ ಫಿಶ್ ಕಬಾಬ್, ಆಮೇಲೆ ಚಾಕಣ, ಗ್ರಿಲ್ ಚಿಕನ್ನು, ತಂದೂರಿ ಚಿಕನ್ನು ಎಲ್ಲ ಇತ್ತು. ಪಾನಿಪುರಿ ಸಕ್ಕತ್ತಾಗಿತ್ತು. ಸಕ್ಕತ್ತಾದ. ಈ ರೆಸಾರ್ಟಲ್ಲಿ ಲೈವಲ್ಲೇ ಸ್ಟಾರ್ಟರ್ಸ್ನೆಲ್ಲ ಬಿಸಿ ಬಿಸಿದು ಮಾಡಿಕೊಡ್ತಾ ಇರ್ತಾರೆ. ಜಿಲೇಬಿ ಮಾತ್ರ ಬಿಸಿ ಬಿಸಿ ಜಿಲೇಬಿ ಸಕ್ಕತ್ತಾಗಿತ್ತು. ಡ್ರೈ ಗೋಬಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಈ ರೆಸಾರ್ಟ್ಗೆ ರೇಟಿಂಗ್ ಕೊಡಿ ಅಂದರೆ ಊಟದ ವಿಷಯದಲ್ಲಿ 5ಗೆ 5 ಕೊಡ್ತೀನಿ. ಅಲ್ಲಿ ಸ್ಟಾರ್ಟರ್ಸ್ ಇದೆ, ಇಲ್ಲಿ ಊಟ. ನಮ್ಮದು ವೆಜ್ಜು, ನಾವು ವೆಜ್ ಪಾರ್ಟಿ. ಇವರೆಲ್ಲ ಅವರು ನಾನ್ ವೆಜ್ಜು ವೆಜ್ಜು ಮಿಶ್ರಹಾರಿಗಳು. ಇವ್ರ ಜಮ್ಯ ಪೂರ್ತಿ ನಾನ್ ವೆಜ್. ಚಿಕನ್, ಫಿಶ್. ಹಾಂ ಅಲ್ಲ, ನಾನ್ ವೆಜ್ ಜೊತೆ ಜಿಲೇಬಿ ತಿನ್ನೋ ನೀವೊಬ್ಬರೇ.
ಹೇಗಿದೆ ಊಟ? ಸಾಕದಲ್ಲ. ಯಶಿಕಾ ಏನು ತಿಂದೆ? ಪಾನಿಪುರಿ, ಗೋಬಿ, ಚೀಚಿ ತಿಂತೀಯಾ? ಚೀಚಿ ಹೆಂಗಿದೆ ಊಟ? ಜೋರಾಗಿ ಹೇಳಿ ಊಟ ಹೆಂಗಿದೆ? ಊಟ ಸಖತ್ತಾಗಿದೆ, ಟೇಸ್ಟ್ ಸೂಪರ್. ಇದು ವೆಜ್ ಊಟ. ಇನ್ನು ಚೆನ್ನಾಗಿದೆ. ಇವೆಲ್ಲ ಸ್ಟಾರ್ಟರ್ಸು ನಾವು ತಿಂದಿರೋದೀಗ. ಸ್ಟಾರ್ಟರ್ಸು ನನ್ನ ಸೊಸೆ ಬಾರಿಸ್ತಾವಳೆ ಚೀಚಿನ. ಎಂಜಾಯ್. ವೆಜ್ ತಿನ್ನೋರಿಗೆ ವೆಜ್ ಪಲಾವ್, ಮಶ್ರೂಮ್ ಪಲಾವ್, ಆಮೇಲೆ ರೋಟಿ, ಪನ್ನೀರ್ ಕರಿ ಇದೆಲ್ಲ ಇತ್ತು. ನಾನ್ ವೆಜ್ ಅವ್ರಿಗೆ ಒಳ್ಳೆ ಬಿರಿಯಾನಿ ಇತ್ತು. ಹೆಂಗಿತ್ತು ಶ್ರಮ್ಯ? ಏನು ಚೆನ್ನಾಗಿತ್ತು? ತೋರಿಸಿ ಜಿಲೇಬಿನ. ಹೆಂಗಿತ್ತು ಊಟ? ಅನಿತಾ ಆಂಟಿ ಊಟ ಹೆಂಗಿತ್ತು? ಸೂಪರ್. ಹಾಲು ಎಲ್ಲ ಸೂಪರ್. ಅಮ್ಮ ಊಟ ಹೆಂಗಿತ್ತು? ವರ್ಷಕ್ಕ ಊಟ ಹೆಂಗಿತ್ತು? ಅಂಕಲ್ ಊಟ ಹೆಂಗಿತ್ತು? ಊಟನೇ ಮಾಡಲಿಲ್ಲ ಏನು ತಿಂದಿಲ್ಲ. ಐಸ್ ಕ್ರೀಮ್ ಒಂದೇ ತಿಂದಿದ್ರೆ ತಟ್ಟೆಲ್ಲ ಎತ್ಕೊಂಡು ಹೋಗೋರು ಅಂಕಲ್. ಜಿಲೇಬಿ ತಿನ್ಲಿಲ್ವಾ ನೀವು? ಚೆನ್ನಾಗಿತ್ತಾ? ಸೂಪರ್ ಆಗಿರೋ ಒಂದು ಊಟ ಆಯಿತು. ನಿಜವಾಗ್ಲೂ ಸ್ಟಾರ್ಟರ್ಸ್ ಎಲ್ಲ ಅದ್ಭುತವಾಗಿತ್ತು, ಸಖತ್ತಾಗಿತ್ತು. ಈಗ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾ ಇದ್ದೀವಿ. ಎಲ್ಲ ಊಟ ಆಯಿತು. ನಿಜವಾಗ್ಲೂ ಊಟ ಸಖತ್ತಾಗಿತ್ತು. ಬಾಡೂಟ. ಅದ್ರಲ್ಲೂ ಜಾಸ್ತಿ ಅಂದ್ರೆ ಜಿಲೇಬಿ ಹೆಚ್ಚು ಕಮ್ಮಿ ನಾವೆಲ್ಲ ಸೇರಿ ಒಂದು 4 kg ಜಿಲೇಬಿ ತಿಂದಿದ್ದೀವಿ ನಾವು. 4 kg ಅಲ್ಲ, ಜಾಸ್ತಿನೇ ತಿಂದಿದ್ದೀವಿ. ಒಂದು 5-6 kg ತಿಂದಿದ್ದೀವಿ. ನಾಚಿಕೆ ಆಗ್ತಾ ಇದೆ. ವೆಜ್ಜು ಊಟನೂ ಸಖತ್ತಾಗಿತ್ತು, ನಾನ್ ವೆಜ್ ಊಟನೂ ಸಖತ್ತಾಗಿತ್ತು. ಎರಡು ಹಾಯ್ ಸ್ವಿಮ್ಮಿಂಗ್ ಪೂಲ್ ಹೋಗ್ತಿದ್ದೀವಿ ಫ್ರೆಂಡ್ಸ್. ಏನಿಲ್ಲ, ಲಾಕರ್ ಬಿಟ್ಟಿದ್ದಾರೆ. ಆ ಲಾಕರಿಂದ ಬಟ್ಟೆ ತೆಗಿತಾ ಇದ್ದಾರೆ. ಡ್ರೆಸ್ ಚೇಂಜ್ ಮಾಡಿ ಬಿದೋಗುತ್ತೆ ನೀರಿಗೆ. ಫುಲ್ ರೆಡಿ, ರಜನಿ ಫುಲ್ ರೆಡಿ. ಸ್ವಿಮ್ಮಿಂಗ್ ಪೂಲ್ಗೆ ಡ್ರೆಸ್ ಕೋಡ್ ಇದೆ. ಸ್ಯಾಟಿನ್ ಬಟ್ಟೆ ಥರ ಇರುತ್ತಲ್ಲ, ಸ್ಪೋರ್ಟ್ಸ್ ವೇರ್ ಆ ಥರದ್ದು. ತಂದಿಲ್ಲ ಅಂತಂದರೆ ಅಲ್ಲೂ ಸಹ ಟೀ ಶರ್ಟ್ಸು ಪ್ಯಾಂಟು ಸಿಗುತ್ತೆ. ನಾವೆಲ್ಲ ಮನೆಯಿಂದನೇ ತೊಗೊಂಡೋಗಿದ್ವಿ. ಅಕಸ್ಮಾತ್ ಮರ್ತೋದ್ರು ಅಲ್ಲಿ ಎಲ್ಲ ರೆಸಾರ್ಟ್ಗಳಲ್ಲೂ ಕಾಮನ್ ಆಗಿ ಸಿಗುತ್ತೆ. ಇನ್ನು ಸ್ವಿಮ್ಮಿಂಗ್ ಪೂಲಿಗೆ ಬಿಟ್ಟು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿಕೊಂಡು ಅರ್ಧ ದಿನ ಸ್ವಿಮ್ಮಿಂಗ್ ಪೂಲಲ್ಲೇ ಕಳೆದಿದ್ದೀವಿ. ಮೇಡಮ್ ಬನ್ನಿ. ಬನ್ರ. ಸ್ವಿಮ್ಮಿಂಗ್ ಪೂಲಿಂದ ನೆಕ್ಸ್ಟು ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ 4 ಗಂಟೆಗೆ. ಇಲ್ಲಿ ನಾನು ಸಾಂಗ್ ಹಾಕಿಲ್ಲ, ಯಾಕೆಂದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ಹಾಗಾಗಿ ಕೂಲಲ್ಲಿ ಬಿದ್ದು ಎದ್ದು ಒದ್ದಾಡಿ ಎಲ್ಲ ಕಾಗೆ ಬಣ್ಣಕ್ಕೆ ಆಗ್ಬಿಟ್ಟಿದ್ದೀವಿ. ಸ್ನ್ಯಾಕ್ಸ್ಗೆ ಹೋಗ್ತಾ ಇದ್ದೀವಿ.
ಸ್ನ್ಯಾಕ್ಸಿಗೆ ಎಷ್ಟು ಜನ ಇದ್ದಾರೆ. ಓ ಮೈ ಗಾಡ್. ಕ್ಷಮ್ಯ, ಈ ರಿಟ್ರೀಟಲ್ಲಿ ಎಲ್ಲ ಚೆನ್ನಾಗಿದೆ. ಈ ಅಮ್ಮ ಬಜ್ಜಿ ಹಾಕೊಂಡು ಮಾತ್ರ ಬಜ್ಜಿ ಥರನೇ ಇದ್ದಾಳೆ. ಮತ್ತು ಸಿಕ್ಕಾಪಟ್ಟೆ ಕಂಜೂಸು. 2 ಬಜ್ಜಿ ಬಿಟ್ಟರೆ ಏನೂ ಹಾಕಲಿಲ್ಲ. ಆಟ ಆಡಿದ್ದು ಮುಗೀತು, ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಒದ್ದಾಡಿದ್ದು ಮುಗೀತು. ಈಗ ಸ್ನ್ಯಾಕ್ಸ್, ಟೀ, ಕಾಫಿ, ಬಜ್ಜಿ ಎಲ್ಲ ತಿಂದಿದ್ದಾಯಿತು. ಈಗ ಇಲ್ಲಿ ರಿಟ್ರೀಟ್ ರೆಸಾರ್ಟ್, ಐ ಲವ್ ರಿಟ್ರೀಟ್ ಅಂತ ಇದೆ, ಅದಕ್ಕೆ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಏನಂದರೆ ರೆಸಾರ್ಟ್ ತುಂಬ ಚೆನ್ನಾಗಿದೆ, ಊಟ ತುಂಬ ಚೆನ್ನಾಗಿದೆ. ಬಟ್ ಬಜ್ಜಿ ಕೊಡೋಳು ಸಿಕ್ಕಾಬಿಟ್ಟೆ ಕಂಜೂಸ್, ಅದೊಂದೇ ಬೇಜಾರಾಗಿತ್ತು. ಒಬ್ಬರಿಗೆ 3 ಪೀಸ್, ಸ್ಟಾರ್ಟಿಂಗ್ 2, ಆಮೇಲೆ ಕೇಳಿದ್ರೆ ಮಾತ್ರ, ಬೇಡಿದ್ರೆ ಇನ್ನೂ 1 ಪೀಸ್. ಬಟ್ ಊಟ ಟೇಸ್ಟ್ ಸೂಪರ್, ಸಕ್ಕತ್ತಾಗಿತ್ತು. ಆ ಊಟ ನೆನೆಸ್ಕೊಂಡ್ರೆ ಇನ್ನೊಂದ್ಸಲ ಬರ್ಬೇಕು. ಮನೆಗೆ ಬರಲ್ವಾ? 6 ಗಂಟೆ ಆದ್ಮೇಲೆ ಅವರೇ ಒದ್ದು ಓಡಿಸ್ತಾರೆ ನಮ್ಮನ್ನ. ಕರೆಕ್ಟ್ ಎಷ್ಟು ಗಂಟೆ ಸುನೀತಾ? 6 ಗಂಟೆ 5 ನಿಮಿಷ. ಈಗ ಕಳಿಸ್ತಾರೆ 6 ಗಂಟೆ 5 ನಿಮಿಷ. ಇರಲಿ, ಆಟ ಆಡೋಕ್ಕೆ ಬಿಡಲ್ಲಮ್ಮ. ಈ ಹುಡುಗಿರು ಈಗ ಹೋಗಿದ್ದಾರೆ, ಅಲ್ಲಿ ನೋಡಿ ಸುನೀತಾ, ಈಗ ಹೋಗಿರೋದು ಅವರಿಬ್ರು. ರಜನಿ, ಎಂಜಾಯ್ ಮಾಡಿದ್ರ? ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರ ಆಂಟಿ? ಚೆನ್ನಾಗಿತ್ತಾ? ಸೂಪರ್. ಪಾಪ ನಿನ್ನೆ ಕೇಳಲ್ಲ ನಾನು. ಹೇಗಿತ್ತು ಸುನೀತಾ? ಹೇಗಿತ್ತು? ಆಟ ಆಡಿಲ್ಲ ಅಂತ ಬೇಜಾರಂತ. ಸೈಕಲ್ ಆಟ ಆಡಿಲ್ಲ. ಈ ಮಕ್ಕಳು ಬರೋಕ್ಕೆ ರೆಡಿ ಇಲ್ಲ. ಅಲ್ಲ, ಬೇಜಾರಂತೆ ಗೇಮ್ ಆಡಿಲ್ಲ ಅಂತ. ಬಟ್ ಒಂದು 4 kg ಜಿಲೇಬಿ ತಿಂದಿದ್ದೀವಿ ಎಲ್ಲ ಸೇರಿ. ಒಂದು 4 kg ತಿಂದಿಲ್ವಾ ಆಂಟಿ? 4 ತಿಂದಿದ್ದಾರೆ. ನಾವು 14 ಜನ ಸೇರಿ ತಿಂದಿಲ್ವಾ? ಇಲ್ಲ, 1 ಪೀಸ್ ತಿನ್ನೋದ್ರ ಬದಲು 2 ಪೀಸ್ ತಿಂದಿದ್ದೀವಿ. 3 ಪೀಸ್ ತಿನ್ನೋದಿಲ್ಲ ಅಷ್ಟೇ. 1.5 kg ಬರೀ ರಜನಿಯನ್ನೇ ತಿಂದಿದ್ದಾರೆ. ಮತ್ತೆ ಅದೇ ಕ್ಯಾಬ್ ಅವ್ರು ಬಂದಿದ್ದಾರೆ ನಮಗೆ. ಅದೇ ಅಣ್ಣ ಬಂದಿದ್ದಾರೆ, ಅವರೇ ಬಂದಿದ್ದಾರೆ. ಅದೇ ಕ್ಯಾಬ್ ಬಂದಿದೆ. ಖುಷಿ ಆಗ್ತಿದೆ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಮಾಡಿ. ಬಾಯ್. ಎಸ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.